ತಾಳಿ ಅದು ನಾನು ಸುಳ್ಳು ಹೇಳಕ್ಕೆ ನಿನಗೆ ಬರಲ್ಲ. ಸತ್ಯ ಹೇಳಕ್ಕೆ ಈ ತರ ನೀನ್ ಚಡ್ಪಡಿಸ್ತಿದ್ಯಾ ಅಂದ್ರೆ ನಿನಗೆ ಮದ್ವೆ ಆಗೋಯ್ತಾ? ವಾವ್ ಚರಣ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನೈಸ್ ಕಾಂಬಿನೇಷನ್. ನಾನು ಹೊಸ ಕಾಂಬಿನೇಷನ್ ಟ್ರೈ ಮಾಡಿದೆ. ಚೆನ್ನಾಗಿದ್ಯಾ? ನಿತ್ಕೋ, ಕೇಳ್ತಿದ್ದೀನಿ ತಾನೆ, ಉತ್ತರ ಕೊಡು. ನೋಡು ಬೃಂದ, ಸುಮ್ಮನೆ ಜಗಳ ಬೇಡ, ದಾರಿ ಬಿಡು. ಸರಿ ಹೋಗ್ಲಿ, ನನ್ನ ಜೊತೆ ಜಗಳನಾದ್ರೂ ಆಡು, ಆದ್ರೆ ದಯವಿಟ್ಟು ನನ್ನ ಜೊತೆ ಮಾತಾಡು. ಹೀಗಾದ್ರೂ ಟೈಮ್ ಸ್ಪೆಂಡ್ ಮಾಡ್ದಂಗಾಗತ್ತೆ. ಹೋಗ್ಲಿ ಬಿಡು, ಆಯ್ತು. ಎನಿವೆ ಕೇಸ್ ಮುಗ್ದಿದ್ಯಲ್ಲ, ಎಲ್ಲಾದ್ರೂ ಹನಿಮೂನ್ಗೆ ಹೋಗೋಣ. ಪ್ಯಾರಿಸ್, ಬಾಲಿ, ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿಗೆ ಹೋಗೋಣ. ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗತ್ತೆ. ನೀನೊಂದು ಮೃಗ, ಮನುಷ್ಯತ್ವನೇ ಇಲ್ಲ ಅನ್ನೋದನ್ನ ಪದೇ ಪದೇ ಯಾಕೆ ಪ್ರೂವ್ ಮಾಡ್ಕೊಳ್ತೀಯ? ನಾನೇನ್ ಮಾಡ್ದೆ? ನೀನೇನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ? ಸಂಧ್ಯಾ ಜೀವ ತೆಗೆದು ಅವಳ ಸಮಾಧಿ ಮೇಲೆ ನೀನ್ ಸಂಸಾರ ಕಟ್ಕೊಳಕ್ ಹೋಗಿದ್ಯಾ. ನಾಚಿಕೆ ಆಗಲ್ವಾ ನಿನ್ಗೆ? ಚರಣ್, ನೀನೇನು ನಾನೇ ಕೊಲೆ ಮಾಡಿದೀನಿ ಅನ್ನೋ ತರ ಹೇಳ್ತಿದ್ಯಾ? ಮಾಡಿದ್ಯೋ ಮಾಡ್ಸಿದ್ಯೋ ಗೊತ್ತಿಲ್ಲ, ಆದ್ರೆ ಆ ಹುಡುಗಿ ಜೀವನನೇ ಹಾಳು ಮಾಡಿ ಅವಳ ಜೀವನೇ ತೆಗೆದ್ಬಿಟ್ಟಲ್ಲೇ. ನಾನ್ ಏನೂ ಮಾಡಿಲ್ಲ ಚರಣ್. ನಾನು ಗಿಣಿಗ್ ಹೇಳ್ದಂಗ ಅವಳಿಗೆ ಬುದ್ಧಿ ಹೇಳಿದೀನಿ. ಆದ್ರೂ ನನ್ನ ಮಾತನ್ನ ಕೇಳ್ದೆ ಆ MLA ಎದುರು ಹಾಕೊಂಡ್ಲು, ಸತ್ಲು. ನಾನೇನ್ ಮಾಡಕ್ಕಾಗತ್ತೆ? ಅವಳು ಕೊಲೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ದಯವಿಟ್ಟು ದಯವಿಟ್ಟು ನನ್ನ ದೂರ ತಳ್ಬೇಡ ಚರಣ್. ದೂರ ತಳ್ಳೋದಕ್ಕೆ ನೀನ್ ಯಾವತ್ತೂ ನನ್ನ ಹತ್ರನೇ ಸೇರ್ಕೊಂಡಿಲ್ಲ. ಕಟ್ಟಿರೋ ತಾಳಿಗೆ ಹೆಂಡತಿ ಪಟ್ಟ ಸಿಕ್ಕಿದೆ ಹೊರ್ತು ನಿನಗೆ ನನ್ನ ಮನ್ಸಲ್ಲಿ ಜಾಗ ಸಿಕ್ಕಿಲ್ಲ. ಯಾವತ್ತು ನಿನ್ ಮೇಲೆ ನನಗೆ ಪ್ರೀತಿನೂ ಹುಟ್ಟೋದಿಲ್ಲ. ಯಾಕ್ ಚರಣ್, ಯಾಕೆ ನಿನಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ಉಳಿದಿದ್ದೆಲ್ಲ ಅರ್ಥ ಆಗೋ ನಿನಗೆ. ನನ್ನ ಪ್ರೀತಿ ಯಾಕೆ ಅರ್ಥ ಆಗಲ್ಲ ನಿನಗೆ? ನನ್ನ ನಿನ್ನ ದೂರ ಮಾಡಕ್ಕೆ ಇಡೀ ಫ್ಯಾಮಿಲಿ ಕಾಯ್ಕೊಂಡು ಕೂತಿದ್ರು. ಯಾವ್ದಕ್ಕೂ ಹೆದರ್ದೆ ನನ್ನ ನಿನ್ನ ಮದ್ವೆನ ಉಳಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಹೋರಾಡ್ತಾ ಇದ್ದೀನಿ. JP ಪಾಟೀಲ್ ಒಬ್ರು ಲಾಯರ್ ಅಂತಲ್ಲ, ನನ್ನ ಮಾವ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ದೆ. ಸ್ವಂತ ತಂದೆ, ತಾಯಿ, ತಂಗಿ ಎಲ್ಲನೂ ಎದುರು ಹಾಕೊಂಡೆ. ಎಲ್ಲ ಅಂತಿದ್ದನ್ನ, ಅವಮಾನ ಮಾಡಿದ್ದನ್ನ ಎಲ್ಲಾನು ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಇಷ್ಟೆಲ್ಲ ಸಹಿಸ್ಕೊತಿರೋದು ಯಾರಿಗೋಸ್ಕರ ಹೇಳು? ಯಾರಿಗೋಸ್ಕರ ಹೇಳು? ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ಹೌದು, ನನಗೆ ದುಡ್ಡಿನ ಆಸೆ ಇದೆ, ಒಪ್ಕೋತೀನಿ. ನನ್ನ ಮದ್ವೆ ಆದ ಕ್ಷಣದಿಂದ ನಿನ್ ಪ್ರೀತಿಗೂ ಅಷ್ಟೇ ಆಸೆ ಇದೆ ಚರಣ್. ಅವಳು ಬೀದಿಲ್ ಸತ್ರೆ ನೀನ್ ಕೇಸ್ ಗೆಲ್ಲೋದಕ್ಕೋಸ್ಕರ ನಮ್ ತಲೆ ಕಟ್ತಾ ಇದ್ಯಾ? ನಿನಗೂ ಒಬ್ಳು ಮಗಳಿದ್ದಾಳೆ, ಹೀಗೆಲ್ಲ ಮಾತಾಡಿದ್ರೆ ನಿಂಗೆ ನಾಚಿಕೆ ಆಗಲ್ಲ? ಅವಳಿಗೆ ಈ ತರ ಆಗಿದ್ದಿದ್ರೆ ನೀನ್ ಇದೇ ತರ ಮಾತಾಡ್ತಿದ್ಯಾ? ನಿನ್ ಮಗಳ ಬಗ್ಗೆ ಹೇಳಿದ ತಕ್ಷಣ ನಿನಗೆ ಕಣ್ಣು ಕಿತ್ಬಂದಾಗಾಯ್ತಲ್ವಾ? ಅದೇ ಸಂಧ್ಯಾ ವಿಷಯಕ್ಕೆ ಬಂದ್ರೆ ಅವಳು ಬೀದಿ ಹೆಣ. ಭಾರ್ಗವಿ, ದಿಸ್ ಇಸ್ ಟೂ ಮಚ್. ನಿನ್ ಫ್ರೆಂಡ್ ಮಗ ರೇಪ್ ಮಾಡಿ ಕೊಲೆನೇ ಮಾಡಿದಾನಂತೆ. ಇನ್ನು ಈ ಮಾತೆಲ್ಲ ಯಾವ ಲೆಕ್ಕ ಸರ್? ಭಾರ್ಗವಿ, ಒಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ಕೋರ್ಟಲ್ ಸೋತೋದೆ ಅಂತ ನಮ್ಮ ಮುಂದೆ ಬಂದು ಹಿಂಗ್ ಗಂಟು ಹರ್ಕೋತ್ಯ. ಇಷ್ಟಕ್ಕೂ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ನಿನ್ನ ಮುಂದೆ ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಅದನ್ನ ನಾನು ಕೋರ್ಟಲ್ಲಿ ನೋಡ್ಕೋತೀನಿ. ಆದ್ರೆ ಅದನ್ನ ನೋಡಕ್ಕೆ ನೀನು ಕೋರ್ಟ್ಗೆ ಬರಕ್ಕಾಗಲ್ಲ ಅಷ್ಟೇ. ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ಜ್ಞಾಪಕ ಇಲ್ವಾ? ನೀನೇ ಹೇಳಿದ್ದೆ ಕೇಸ್ ಸೋತ್ರೆ
ಮತ್ತೆ ಕೋರ್ಟ್ ಕಡೆ ಕಾಲಿಡಲ್ಲ ಅಂತ. ಆ ನಿನ್ನಪ್ಪ ರವೀಂದ್ರ ಭಟ್ಕಳ್ಳು ಅಷ್ಟೇ, ಕೇಸ್ ಸೋತಿ ಓಡಾದ. ಈಗ ನೀನು ಹಾಗೆ ಮಾಡು. ಆಮೇಲೆ ಅಪ್ಪ ಮಗಳು ಇಬ್ರು ಅಯ್ಯೋ ನಮ್ಗೆ ಹೀಗಾಗೋಯ್ತಲ್ಲ ಅಂತ ಮನೆಯಲ್ಲೇ ಅಳ್ತಾ ಬಿದ್ದಿರಿ. ಕೋರ್ಟ್ ಕಚೇರಿ ಎಲ್ಲ ನಿಮ್ಮನ್ನ ಮೀರಿದ್ದು. ನಿಮ್ಗೆಲ್ಲ ಶಿಕ್ಷೆ ಕೊಡಿಸ್ಬೇಕು. ಸಿಟಿ ಮಧ್ಯೆ ಸಿಗದು ತೋರಣ ಕಟ್ಬೇಕು. ನೀಚ್ ಕೆಲ್ಸ ಮಾಡೋರ್ಗೆ ಇಂಥ ಗತಿ ಬರುತ್ತೆ ಅಂತ ತೋರಿಸ್ಬೇಕು. ಇದೇನ್ ಭಾರ್ಗವಿ ಈಗ ಆಗೋಯ್ತು? ಸಂಧ್ಯಾ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಿಟ್ಟು ಹೋಗಿದ್ದಲ್ಲ ಅಜ್ಜಿ, ನಿಮ್ ಮಗ JP ಪಾಟೀಲ್ ಮತ್ತೆ ML ಶಕ್ತಿ ಪ್ರಸಾದ್ ಫ್ರೆಂಡ್ ಸೇರ್ಕೊಂಡು ಸಾಯಿಸಿದ್ದು. JP ಪಾಟೀಲ್ ಸುಳ್ಳು ಸಾಕ್ಷಿ ತಂದಾಗ್ಲು, ತೊಂದರೆ ಕೊಟ್ಟಾಗ್ಲು ಅವ್ರ ಸೋಲೋ ಭಯಕ್ಕೆ ಹೀಗೆಲ್ಲ ಮಾಡ್ತಿದಾರೆ ಅಂತ ನಾನ್ ಸುಮ್ನೆ ಆಗಿದ್ದೆ. ಆದ್ರೆ ಒಂದು ಮುಗ್ಧ ಹುಡುಗಿನ ರೇಪ್ ಮಾಡಿ ಕೊಲ್ಸೋ ಮಟ್ಟ ಕೇಳಿದ್ದಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ಅವ್ರ ಮೇಲೆ ಚೂರು ಪಾರು ಉಳ್ಕೊಂಡಿದ್ದ ಗೌರವನ ಹೊರಟೋಯ್ತು. ನನ್ನ ಮಗ ಮಾಡಿದ್ದು ಕ್ಷಮಿಸ್ಲಿಕ್ಕಾಗದೆ ಇರುವಂತ ತಪ್ಪು ಅಂತ ನನಗ್ ಗೊತ್ತು. ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಜೀವ ತೆಗೆಯೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ ಭಾರ್ಗವಿ. ನನ್ ಮೊಮ್ಮಕ್ಕಳು ಬೇರೆ, ಸಂಧ್ಯಾ ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅವಳಿಗೆ ಈ ತರ ಮೋಸ ಆಗಿದ್ದು ನನ್ನ ಮನಸ್ಸಿಗೆ ದೊಡ್ಡ ಆಘಾತ ಆಗಿದೆ. ಭಾರ್ಗವಿ, ಅವಳ ಸಾವಿಗೆ ನ್ಯಾಯ ಸಿಗ್ಲೇಬೇಕು. ಆಗ ಮಾತ್ರ ಅವಳ ಆತ್ಮಕ್ಕೆ ಶಾಂತಿ ಸಿಗೋದು. ನ್ಯಾಯ, ಶಾಂತಿ ಅದೆಲ್ಲ ಸಿಗಕ್ಕೆ JP ಪಾಟೀಲ್ ಎಲ್ಲಿ ಬಿಡ್ತಾರಜ್ಜಿ? ಹೇಗೂ ಸಂಧ್ಯಾ ಸತ್ತು ಹೋಗಿದ್ದಾಳೆ. ಅವಳು ಬಂದು ನಿಜ ಹೇಳಲ್ಲ ಅಂತ ಇರೋ ಬರೋ ತಪ್ಪುಗಳನ್ನೆಲ್ಲ ಅವಳ ಮೇಲೆ ಹಾಕಿ ಇನ್ನೊಂದಷ್ಟು ಸುಳ್ಳು ಸಾಕ್ಷಿಗಳನ್ನು ತಗೊಂಡ್ ಬಂದು ಈ ಕೇಸ್ನೇ ಮುಚ್ಚ ಹಾಕ್ಬಿಡ್ತಾರಜ್ಜಿ. ಅವಳ ಆತ್ಮಕ್ಕೆ ಶಾಂತಿ ಸಿಗೋದಾಗಿರ್ಲಿ, ಅವಳ ಸಾವಿಗೆ ಅರ್ಥನೇ ಇಲ್ದಿರೋ ಹಾಗೆ ಮಾಡ್ಬಿಡ್ತಾರೆ. ಅಜ್ಜಿ, ನೀವೇ ಹೇಳ್ದ ಹಾಗೆ ನಿಮ್ಮನೇಲೂ ಹೆಣ್ಮಕ್ಳಿದ್ದಾರೆ. ಅಷ್ಟಾದ್ರೂ JP ಪಾಟೀಲ್ಗೆ ಏನು ಅನ್ಸೋದೇ ಅಲ್ವಾ ಅಜ್ಜಿ? ನಿಮ್ಗೆ ಇನ್ನೊಬ್ಬ ಮೊಮ್ಮಗ ಇದ್ದಾನೆ ಅಂತ ನೀವ್ ಹೇಳಿದ್ರಿ. ನಾಳೆ ದಿನ ಒಂದ್ ಹೆಣ್ಣು ನಿಮ್ಮನ್ನ ನಂಬ್ಕೊಂಡು ನಿಮ್ ಮನೆ ಒಳಗಡೆ ಹೇಗ್ ಕಾಲಿಡ್ತಾಳೆ? ಆ ಹುಡುಗಿ ನೀನೇ ಅಂತ ನಿಂಗೆ ಹೇಗೆ ಹೇಳಲಿ ಭಾರ್ಗವಿ? ನಾಳೆ ದಿನ ನಮ್ಮನೆ ಮಹಾಲಕ್ಷ್ಮಿಯಾಗಿ ಬಂದು ನೀನೇ ಇದನ್ನೆಲ್ಲ ಸರಿಪಡಿಸ್ಬೇಕು, ತಿದ್ದಿ ಬುದ್ಧಿ ಹೇಳಬೇಕು. ಆದ್ರೆ ನನ್ನ ಮಗನ ದ್ವೇಷದಲ್ಲಿ ನಿನ್ನ ಅರ್ಜುನ ಸಂಸಾರ ಎಲ್ಲಿ ಹಾಳಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಕತ್ತಲ್ಲಿ ಏನದು ಭಾರ್ಗವಿ? ಏನು ಏನಿಲ್ವಲ್ಲ ಅಜ್ಜಿ? ನನಗೆ ತಾಳಿ ತರ ಕಾಣಿಸ್ತಿದ್ಯಲ್ಲ. ತಾಳಿ ಅದು ನಾನು ಸುಳ್ಳು ಹೇಳಕ್ಕೆ ನಿನಗೆ ಬರಲ್ಲ. ಸತ್ಯ ಹೇಳಕ್ಕೆ ಈ ತರ ನೀನ್ ಚಡ್ಪಡಿಸ್ತಿದ್ಯಾ ಅಂದ್ರೆ ನಿನಗೆ ಮದ್ವೆ ಆಗೋಯ್ತಾ? ಅಂದ್ರೆ ಯಾರಿಗೂ ಹೇಳ್ದೆ ನೀವು ಮದುವೆ ಮಾಡ್ಕೊಂಡಿದ್ದೀರಾ? ಹುಡುಗ ಯಾರು? ಅರ್ಜುನ್ ಅಂತ ಅಜ್ಜಿ, ನನ್ ಸ್ನೇಹಿತ. ನನ್ ಕೆಲಸ ಮಾಡೋ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅದೆಷ್ಟು ಸುಳ್ಳು ಹೇಳಿದ್ದೀಯಾ ಪುಟ್ಟ? ಎಲ್ಲ ಸತ್ಯನ ಒಂದೇ ಸಲ ಹೇಳಿದ್ರೆ ಈ ಹುಡುಗಿ ತಡ್ಕೊಳ್ತಾಳೇನೋ? ಭಾರ್ಗವಿ,
ನಿನಗೀ ಮದುವೆ ಬಗ್ಗೆ ಸಮಾಧಾನ ಇದೆ ಅಲ್ವಾ? ಹುಡುಗ ಏನೋ ತುಂಬಾ ಒಳ್ಳೆಯವನೇ ಅಜ್ಜಿ. ನಮ್ ಬಗ್ಗೆ ಸಂಧ್ಯಾಗೂ ಗೊತ್ತಿತ್ತು. ನಾನು ಅಷ್ಟೇ ಅವನನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ಏಕ್ದಮ್ಮಾಗಿ ಮದ್ವೆನೇ ಆಗೋಯ್ತು. ಆದ್ರೆ ಹೀಗ ಅಚಾನಕ್ ಆಗಿ ಮನೇಲಿ ಹೇಳ್ದೆ ಮದ್ವೆ ಆಗಿದ್ರ ಬಗ್ಗೆ ನನಗ್ ದುಃಖ ಇದೆ. ಕೆಲವೊಂದು ಘಟನೆಗಳೇ ಹಾಗೆ ನಮಗ್ ಗೊತ್ತಿಲ್ದೇನೆ ಅಚಾನಕ್ ನಡೆದೋಗುತ್ತೆ. ಅದು ಭಗವಂತನ ಇಚ್ಛೆ ಅನ್ಕೊಂಡು ನಾವು ಸಮಾಧಾನ ಪಟ್ಕೋಬೇಕಷ್ಟೆ. ಏನು ಅಜ್ಜಿ, ಸಂಧ್ಯಾಗಿ ತರ ಆದ್ಮೇಲಿಂದ ನನಗ್ ತಲೆನೇ ಓಡ್ತಾ ಇಲ್ಲ. ಯಾರನ್ನ ನಂಬೋದು ಯಾರನ್ನ ಬಿಡೋದು ನನಗೊಂದು ಅರ್ಥ ಆಗ್ತಿಲ್ಲ ಅಜ್ಜಿ. ನಿನ್ ದುಃಖ ಅರ್ಥ ಆಗತ್ತೆ. ಈ ಹೋರಾಟದಲ್ಲಿ ನಿನ್ನ ವೈಯಕ್ತಿಕ ಜೀವನನ ಮರಿಬೇಡ. ಈಗ ನಿನಗೆ ಮದುವೆ ಆಗಿದೆ. ಮುಂದಿನ ದಿನಗಳಲ್ಲಿ ನಿನ್ನ ಕಂಡು ಕಾಣದ ಸತ್ಯಗಳು ಕಾಣಿಸ್ಬಹುದು. ವೈವಾಹಿಕ ಜೀವನದಲ್ಲಿ ಕಷ್ಟಗಳು ಬರಬಹುದು. ಅದೆಷ್ಟೇ ಕಷ್ಟ ಬಂದ್ರೂ ನೀವಿಬ್ರು ಜೊತೆಯಾಗಿರ್ಬೇಕು. ನೀವಿಬ್ರು ಪ್ರತಿಸ್ಪರ್ಧಿಗಳಲ್ಲ, ನೀವು ಒಂದೇ ತಂಡ ಅನ್ನೋದು ನಿನಗೆ ನೆನಪಿರ್ಲಿ. ಭಾರ್ಗವಿ, ಆದಷ್ಟು ಬೇಗ ಈ ವಿಷಯನ ನಿಮ್ಮ ಮನೆಯವ್ರಿಗೆ ಹೇಳಿ ನಿನ್ನ ಮನಸ್ಸನ್ನ ಹಗುರ ಮಾಡ್ಕೊ. ಅಜ್ಜಿ, ನನ್ಗೆ ಆಶೀರ್ವಾದ ಮಾಡಿ. ಸಂಧ್ಯಾಗೆ ನ್ಯಾಯ ಸಿಗ್ಲಿ, ನಿನ್ ಜೀವನ ಸರಿ ಹೋಗ್ಲಿ, ನೀನು ನಿನ್ ಗಂಡ 100 ಕಾಲ ಸಂತೋಷವಾಗಿ ಬಾಳಿ. ನಿನಗೊಳ್ಳೇದಾಗ್ಲಮ್ಮ. ಅದ್ರ ಜೊತೆಗೆ ನಿನ್ ವೈವಾಹಿಕ ಜೀವನದ ಕಡೆಗೂ ಗಮನ ಕೊಟ್ಟು ಸರಿಪಡಿಸ್ಕೊ. ನಾನಿನ್ ಬರ್ತೀನಿ.